ಸೊ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ಅಂತ ಇದನ್ನ ಮಾಡಿ ರೆಡ್ ಒಳಗೆ ಪಿಂಕ್ ಎದ್ದು ಕಾಣುತ್ತಾ ಇಲ್ಲ ನೋಡೋಣ ಯಾರಿಗೆ ಎಂಬ್ರಾಯ್ಡ್ರಿ ಕಾಸ್ಟ್ಲಿ ಆಗ್ತದೆ ಅನ್ನೋದು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಹೆಡ್ ಬಾತ್ ಮಾಡಿ ಈಗ ಫ್ರೀ ಆದ್ವಿ, ಟಿಫನ್ ಎಲ್ಲ ಮುಗಿಸ್ಕೊಂಡು. ಸೊ ಇವತ್ತು ಫ್ರಂಟ್ ಬ್ಯಾಕ್ ನಿನ್ನಿದು ಡಿಸೈನ್ ಇತ್ತು, ಸೊ ಕಂಪ್ಲೀಟ್ ಮಾಡೋಣ. ಇದಕ್ಕೊಂದು ಸ್ವಲ್ಪ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಬೆಳಗ್ಗೆಯಿಂದ ಏನೇನು ಮಾಡಿದ್ವಿ ನೋಡ್ಕೊಂಡು ಬರ್ರಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇಗೊಂದು ಸಲ ಇವ್ರು ನಮ್ಗೆ ಜಾಸ್ತಿ ಹೊತ್ತು ಸಿಗೋದು, ಇಲ್ಲಾಂದ್ರೆ ಬಾಕಿ ಟೈಮ್ನಾಗೆಲ್ಲ ಸ್ನಾನ ಮಾಡಿಸಿ ಹಂಗೆ ಕಳಿಸ್ಬಿಡ್ತೀವಿ. ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋದನ್ನು ಟೈಮ್ ಆಗಿಬಿಟ್ಟಿರ್ತೈತಿ. ಸೊ ಹಂಗಾಗಿ ಹೆಡ್ ಬಾತ್ ಎಲ್ಲ ಅದರ ಡೇಸ್ನಾಗ ಮಾಡಲ್ಲ, ಸಂಡೇನ ಮಾಡಿರ್ತೀನಿ. ಸಂಡೇ ಡ್ಯಾನ್ಸ್ ಕ್ಲಾಸೂ ಇರ್ತೈತಿ. ಕೆಲವೊಮ್ಮೆ ಲೇಟಾಗಿ ಮಾಡಿರ್ತಾರೆ, ಇಲ್ಲಾಂದ್ರೆ ಡ್ಯಾನ್ಸ್ ಕ್ಲಾಸ್ ಇವತ್ತು ಲೇಟಾಗಿತ್ತು, 4 ಗಂಟೆಗಿತ್ತು. ಸೊ ಹಂಗಾಗಿ ಆರಾಮಾಗಿ ಅದು ಪೀಸ್ಫುಲ್ಲಾಗಿ ಇತ್ತು ಸಂಡೇ ಮಾತ್ರ ಇವತ್ತು. ಈಕೆ ಅಂತೂ ಹೇರೆಲ್ಲ ಕೆಂಪು ಕಲರ್ ಆಗಿಬಿಟ್ಟವು. ಒಟ್ಟು ಹೇರಿಗೆ ಆಯಿಲ್ ಹಾಕೋದೇ ಇಲ್ಲ. ಹಚ್ಚಲೇನೆ ಎಣ್ಣೆ ಅಂದ ತಕ್ಷಣ ಹ್ಞೂ ಅಂತಂದ್ಲು. ಹ್ಞೂ ಅಂದಿದ್ದ ತಡ ಆಕಿಗೂ ಆಯಿಲ್ ಹಾಕಿ, ಮತ್ತು ಇವರಿಗೆ ಉಗುರೆಲ್ಲ ಕಟ್ ಮಾಡೋದೆಲ್ಲ ಇರುತ್ತಲ್ಲ, ಅವರು ಮಾಡ್ತಿದ್ರು ಆ ಕಡೆ ಸೈಡು. ನಾನು ಇಲ್ಲೆಲ್ಲ ಆಯಿಲ್ ಹಾಕಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡೆ. ನನ್ನದಂತೂ ಹೇರ್ಸು ಸಿಕ್ಕಾಪಟ್ಟೆ ಉದ್ರಾತೈತೆ ಫ್ರೆಂಡ್ಸ್, ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಡದೊಡಿ ಮಾಡಿದ್ವಿ ಫ್ರೆಂಡ್ಸ್. ಇವತ್ತು ಇದು ತಾಲಿಪಟ್ಟಿಗೂ ಯೂಸ್ ಮಾಡ್ತೀನಿ. ಒಂದು ಹಿಟ್ಟು ಈ ಥರನೂ ಮಾಡಿಕೊಂಡು ತಿಂದಿರ್ತೀವಿ. ಕ್ರಿಸ್ಪಿಯಾಗಿ ಸಖತ್ತಾಗಿದ್ವು. ಪೂಜೆ ಅವರ ಮಾಡಿದ್ರು ನನಗೆ ಈ ಥರ ಲೋಬಾನ ಮನೆಯೆಲ್ಲ ಹಾಕಲಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಮನೆಯೆಲ್ಲ ಧೂಪ ಹಿಡಿಯೋದ್ರಿಂದ ಭಾಳ ಒಳ್ಳೆ ಬೆನಿಫಿಟ್ಸ್ ಐತಿ. ಆಮೇಲೆ ನನಗೆ ಇದು ಮಾಡಿದ್ರೆ ಪೂಜೆ ಕಂಪ್ಲೀಟ್ ಅನ್ಸುತ್ತೆ. ಸೊ ಹಂಗಾಗಿ ಇದನ್ನು ಮಾಡಿರ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಏನಾಗ್ಲಿ ಜೋರಾಗಿ ಹೇಳು. ಇನ್ನಸ ಚುಮಲಿ ಹಾಕ್ಲಾ? ಸೊ ನೆನ್ನೆ ಹಾಕಿರುವಂಥ ಡಿಸೈನಿಗೆ ಫ್ರಂಟ್ ಬ್ಯಾಕ್ ಆಲ್ರೆಡಿ ರೆಡಿ ಆಗೈತೆ ಅಂತ ಹೇಳಿದ್ನಲ್ಲ ಆಗಲೇನ, ಅದಕ್ಕೆ ಸ್ಲೀವ್ ಒಂದು ಬೇಕಾಗಿತ್ತು ನನಗೆ ಎಕ್ಸ್ಟೆನ್ಷನ್ ಮಾಡೋಕ್ಕೆ. ಸೊ ಸ್ಲೀವಿಗೆ ತುದಿಯಿಂದ ಹಾಕ್ಬೇಕಲ್ಲ, ಸೊ ಹಂಗಾಗಿ ಎಕ್ಸ್ಟ್ರಾ ಒಂದು ಬಟ್ಟೆನ ಅಟ್ಯಾಚ್ ಮಾಡ್ಕೊಳಕತ್ತೀನಿ. ಅಟ್ಯಾಚ್ ಮಾಡಿಕೊಂಡು ಅದನ್ನು ಡಿಸೈನ್ ಸ್ಟಾರ್ಟ್ ಮಾಡಿ ನಿಮಗೆ DTF ಪ್ರಿಂಟಿಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ, ಎಲ್ಲನೂ ಟೈಮ್ ವೇಸ್ಟ್ ಮಾಡಿದ್ದಾದ್ರೆ. ಬೆಳಗ್ಗೆ ಎದ್ದು ಅವ್ರಿಗೆ ಸ್ನಾನ ಮಾಡಿಸಿ ನಾನು ಸ್ವಲ್ಪ ತಲೆ ಮೇಲೆ ಸ್ನಾನ ಮಾಡಿದಾಗ ಸಿಕ್ಕಾಪಟ್ಟೆ ನಿದ್ದೆ ಬಂತು, ಮಲ್ಕೊಂಡ್ಬಿಟ್ಟೆ. ಪೂರ್ತಿ ಟೈಮ್ ವೇಸ್ಟ್ ಆಯ್ತು, ಏನೂ ಮಾಡಿಲ್ಲ. ಸೊ ಹಂಗಾಗಿ ಈಗ ಅದು ಸ್ಲೀವಿಗೆ ಒಂದು ಡಿಸೈನ್ ಹಾಕಬೇಕಲ್ಲ, ಸೊ ಹಂಗಾಗಿ ಸ್ಲೀವ್ ಡಿಸೈನಿಗೆ ಪ್ರಿಪೇರ್ ಮಾಡಿ ಹಾಕಿರ್ತೀನಿ. ಈಗ ಬಂದು 5 o'clock ಆಯ್ತು. ಸೊ ಅಷ್ಟರೊಳಗೆ ಅಂದ್ರೆ ಏನು ಮಾಡೋಣ ಅಂದ್ರೆ, ಈ ಬ್ಲೌಸಿಗೆ ಆಲ್ಮೋಸ್ಟ್ ನನ್ನ ಕಡೆ ಎಲ್ಲ ಪಿಂಕ್ ಈ ಥರದ ಬ್ಲೌಸ್ ಇದಾವೆ. ಇದು ಒಂದು ರೆಡ್ ಇತ್ತು, ಯಾವ ಸ್ಯಾರಿಗೂ ಮ್ಯಾಚ್ ಆಗಲ್ಲ, ಇಲ್ಲಿ ಬಿಡಂತ ಬಿಟ್ಟಿದ್ದೆ. ರೆಡ್ ನಾವು ಆಲ್ಮೋಸ್ಟ್ ಎಲ್ಲ ಡೈಲಿ ವೇರ್ ಸ್ಯಾರಿ ಜೊತೆಗೆ ಮ್ಯಾಚ್ ಮಾಡಿಕೊಂಡು ಹಾಕೊಳ್ಬೋದು. ಸೊ ಹಾಗಾಗಿ ಇದಕ್ಕೆ ನಾನೀಗ DTF ಪ್ರಿಂಟ್ ಮಾಡ್ತೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಂತ ನೋಡೋಣ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ, ನಾನು ಒಮ್ಮೆ ಮಾಡಿನೂ ಇಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಇದೊಂದು ಕಿಚನ್ ಟವಲ್ ತರಿಸಿನಿ ಫ್ರೆಂಡ್ಸ್, ಈಗ ಬಂದಿದ್ದು ಜಸ್ಟ್ ಆರ್ಡರ್. ಓಪನ್ ಮಾಡೋಣ. ಹಂಗೆ ಏನಾರು ತರಿಸ್ತಾನೆ ಇರ್ತೀನಿ, ಬೈತಿರ್ತಾರೆ ಇವರು. ಮನೆ ಆದಮೇಲೆ 100 ವಸ್ತು ತರಿಸ್ಲೇಬೇಕು. ನಾವು ಹೊರಗಡೆ ಜಾಸ್ತಿ ಹೋಗಲ್ಲ, ಸೊ ಏನು ಬೇಕಾಗ್ತದೆ ಅದನ್ನು ತರಿಸ್ಕೊಂಡ್ಬಿಡ್ತೀನಿ. ಸೊ ಆಲ್ರೆಡಿ ನಮ್ಮ ಹತ್ರ ಈಗ ಪ್ರಿಂಟಿಂಗ್ ಇದು ಇದ್ದಾವ, ಸ್ಟಿಕರ್ಸ್ ಅದಾವ. ಸೊ ಈಗ ಬೇಕಾಗಿರೋದು ಏನಂದ್ರೆ ಐರನ್ ಬಾಕ್ಸ್. ಸೊ ಐರನ್ ಮಾಡೋದು, ನೀಟಾಗಿ ಐರನ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನನಗೆ. ಇದ್ರೊಳಗೆ ಯಾವ್ದು, ಇದು 3ರೊಳಗೆ ಯಾವ್ದು ನಾನು ಹಾಕ್ಕೊಳ್ಳಿ ಅಂತ ಗೊತ್ತಾಗಕತ್ತಿಲ್ಲ ಫ್ರೆಂಡ್ಸ್ ನನಗೆ. ನನಗೆ ಇದಿಷ್ಟ ಆಗೈತಿ, ಬಟ್ ಯಾರಾದರೂ ಕಸ್ಟಮರ್ ಇಷ್ಟಪಟ್ಟರೆ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಮತ್ತೊಮ್ಮೆ ಏನು ಅನಿಸುತ್ತೆ, ಇನ್ನೊಮ್ಮೆ ಆರ್ಡರ್ ಮಾಡಿ ಅವ್ರಿಗೆ ಹಾಕ್ಕೊಟ್ರಾಯ್ತು, ಇದನ್ನ ಹಾಕ್ಕೊಳ್ಳೋಣ ಅಂತ ಅನಿಸುತ್ತೆ. ಸೊ ಈಗ ತರಿಸಿರೋದ್ರಿಂದ ಇದು ಕೇಳ್ತಾರೆ ಎಲ್ಲರೂ. ಸೊ ಇದನ್ನು ನಾನು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಬೇಕಂದ್ರೆ ಮತ್ತೊಂದು ತರಿಸ್ಕೊಂಡು ಅವ್ರಿಗೆ ಹಾಕ್ಕೊಡಕ್ಕೆ ಬರುತ್ತೆ ಯಾರು ಕೇಳಿದರೆ. ಸೊ ಇಲ್ಲೂ ಒಂದೈತಿ. ಈ ಆಕ್ಳದ ಡಿಸೈನ್ ಅಂತೂ ಸಖತ್ ಟ್ರೆಡಿಷ್ನಲ್ ಆಗಿರ್ತೈತಿ. ಭಾಳ ಜನ ಬೇಕು ಅಂತ ಹಾಕಿಸ್ಕೊತಾರೆ, ಅಷ್ಟು ಕ್ಯೂಟಾಗಿರ್ತೈತಿ ಇದು. ಸೊ ಇದ್ರೊಳಗೆ ಭಾಳ ಪ್ಯಾಟರ್ನ್ ಅದಾವು. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ತರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ನಾನು ಇದನ್ನು ಹಾಕ್ಕೊಳ್ತೀನಿ. ರೆಡ್ ಒಳಗೆ ಪಿಂಕ್ ಎದ್ದು ಕಾಣುತ್ತಾ ಇಲ್ಲ, ನೋಡೋಣ.
ಸೊ ಇದನ್ನು ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಏನಂದರೆ ಕೂಲಾಗಿ ಕಾಮಾಗಿ ಮಾಡ್ಬೇಕು ಫ್ರೆಂಡ್ಸ್ ಇದನ್ನು. ಯಾಕಂದ್ರೆ ಐರನ್ ಮಾಡ್ತಿರ್ತೀವಲ್ಲ, ಕೆಲವೊಮ್ಮೆ ಬ್ಲೌಸ್ ಪೀಸು ಸುಡ್ಬೋದು. ಆಮೇಲೆ ಕರೆಕ್ಟ್ ಹೀಟು ಕೊಡಲಿಲ್ಲ ಅಂದ್ರೆ ಪ್ರಿಂಟು ಕರೆಕ್ಟಾಗಿ ಬರಲ್ಲ. ಸೊ ಅದಕ್ಕೆ ನಾನು ಏನು ಮಾಡಕತ್ತೀನಿ ಅಂದರೆ ಫಸ್ಟ್ ನೀಟಾಗಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಬ್ಲೌಸಿಗೆ ಯಾವ ಡಿಸೈನ್ ಬೇಕಲ್ಲ ಅದನ್ನು. ಇದು ಆಲ್ಮೋಸ್ಟು ಫ್ರಂಟ್ ಸೈಡ್ ಏನೂ ಬರಲ್ಲ, ಬೇಕಾದರೆ ನಾವು ಬೇರೆ ಫ್ಲವರ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಬೋದು ಫ್ರಂಟ್ ಸೈಡ್ ಬೇಕಂದ್ರೆ. ಬಟ್ ನನಗಿಲ್ಲಿ 3 ಸಾಕು. ಬ್ಯಾಕ್ ಸೈಡ್ ಒಂದು ಮತ್ತು 2 ಸ್ಲೀವ್ ಒಂದು ನನಗೆ ಬೇಕಾಗ್ತಾವೆ ಅಂಥೇಳಿ ಸ್ವಲ್ಪ ಫ್ಲವರ್ಸ್ನು ಸಪ್ರೇಟ್ ತರಿಸ್ಕೊಂಡಿದ್ದು ನಾನು. ಬಟ್ ಈಗ ಬ್ಲೌಸಿಗೆ ಅಷ್ಟು ಆಗ್ತಾ ಇರೋದ್ರಿಂದ ಇವನ್ನಷ್ಟು ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಳಕತ್ತೀನಿ. ನೀವು ನೋಡ್ಬೋದು ಇಲ್ಲಿ 3 ಡಿಸೈನ್ ಸೆಟ್ಟ ಬರುತ್ತದು. ಸೊ 2 ಸ್ಲೀವಿಗೆ ಮತ್ತು ಈ ಸೈಡು ದೊಡ್ಡದಿರುತ್ತಲ್ಲ ಅದನ್ನು ನಾವು ಬ್ಯಾಕ್ ಸೈಡಿಗೆ ಹಾಕ್ಕೋತೀವಿ. ಯೂಶ್ವಲಿ ನಿಮ್ಗೆ ಗೊತ್ತಾಗ್ತತಿ ಸ್ಟಿಕ್ಕರ್ ನೋಡಿದ್ರೆ ಬಟ್ ನನ್ನ ಬ್ಲೌಸ್ ಬಂದು ರೆಡ್ ಕಲರ್ ಇರೋದ್ರಿಂದ ಇದು ಅದರೊಳಗೆ ಹೈಲೈಟಾಗಿ ಕಾಣುತ್ತಾ ಇಲ್ಲ ಅಂತ. ಯಾಕಂದರೆ ಫ್ಲವರ್ಸ್ ಎಲ್ಲ ಪಿಂಕ್ ಈ ಥರ ಎಲ್ಲ ಐತಿ. ಇದು ಆ್ಯಕ್ಚುಲಿ ಎಂಬ್ರಾಯ್ಡ್ರಿ ಫಿನಿಶಿಂಗ್ ಐತಿ. ನಿಮ್ಗೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಇನ್ನೊಮ್ಮೆ. ಸೊ ಈ ಥರ ಸಪ್ರೇಟ್ ನಾವು ಕಟ್ ಮಾಡ್ಕೊಂಡಿವಿ. ಇದು ಒಂದು ಬ್ಯಾಕ್ ಸೈಡು ಬರುತ್ತೆ, ಇದೆರಡು ನಮ್ಗೆ ಸ್ಲೀವಿಗೆ ಬರ್ತೈತೆ. ಸೊ ಸ್ಲೀವಿಗೆ ಈ ಥರನ ಅಟ್ಯಾಚ್ ಮಾಡ್ಬೇಕು ನಾವು. ಎರಡು ಮುಖ ಒಂದು ಸೈಡ್ ಇರುವಂಗೆ ನಾವು ಆಲ್ಮೋಸ್ಟ್ ಇದಕ್ಕೆ ಹಾಕ್ತೀವಲ್ಲ ಫ್ರೆಂಡ್ಸ್ ಎಂಬ್ರಾಯ್ಡ್ರಿಗೆಲ್ಲ. ಸೊ ಅದೇ ಥರ ಪ್ಯಾಟರ್ನ್ ಇದು. ಸೊ ಐರನ್ ಬಾಕ್ಸ್ ಹಾಕ್ತೀನಿ. ಸ್ಟಿಕ್ಕರ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನ ನಾನು ಒಂಚೂರು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂದರೆ ಟೋಟಲ್ ಲೆಂತು ಆಮೇಲೆ ಮಿಡ್ ಪಾಯಿಂಟ್ ಅಂತ ನೆಕ್ಕಿಗೆ, ಯಾಕಂದರೆ ಇದು ಬೋಟ್ ನೆಕ್ ಬರ್ತೈತಿ. ಸೊ ಹಾಗಾಗಿ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಪ್ರಿಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಐರನ್ ಬಾಕ್ಸ್ ಚೆಕ್ ಮಾಡಿಕೊಂಡೆ ಫ್ರೆಂಡ್ಸ್. ಆ್ಯಕ್ಚುಲಿ ನಂದು ಪ್ರೀ ಪ್ಲೇಟಿಂಗ್ ಮಾಡೋಕ್ಕೆ ಬೇರೆದು ಐತಿ ಐರನ್ ಬಾಕ್ಸು. ಹೊಸ ಬಟ್ಟೆಗೆಲ್ಲ ಅದನ್ನೇ ಯೂಸ್ ಮಾಡಿರ್ತೀನಿ ನಾನು. ಆಲ್ಮೋಸ್ಟ್ ಇದನ್ನ ಯೂಸ್ ಮಾಡಲ್ಲ. ಬಟ್ ಏನಂದ್ರೆ ಇದಕ್ಕೆ ಹೆಚ್ಚಿಗೆ ಹೀಟ್ ಇರೋದ್ರಿಂದ ಇದು ಏನಾಗಬಾರ್ದು ಅಂತ ಅಂದ್ಕೊಂಡು, ಯಾಕಂದರೆ ಕವರೆಲ್ಲ ನಾನು ಒಂದು ಸಲ ಏನೂ ಮಾಡಿಲ್ಲ. ಸೊ ಹಂಗಾಗಿ ನಾರ್ಮಲ್ ಐರನ್ ಬಾಕ್ಸನ್ನು ಯೂಸ್ ಮಾಡಕತ್ತೀನಿ. ನೀವು ನೋಡ್ಬೋದು ಇಲ್ಲಿ ಬೋಟ್ ನೆಕ್ ಬರೋದ್ರಿಂದ ನಾನು ನೆಕ್ಕಿಂದು ಸ್ಟಿಚ್ ಏನು ಬರುತ್ತಲ್ಲ ಅಲ್ಲಿಗೆ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಮಧ್ಯಕ್ಕೆ ಇಟ್ಕೊಂಡು ನಾನು ಐರನ್ ಮಾಡ್ಕೊಳಕತ್ತೀನಿ. ಇದನ್ನು ತಿಕ್ಕಬಾರ್ದು ಫ್ರೆಂಡ್ಸ್. ನಾವು ಐರನ್ ಮಾಡುವಾಗ ಆ ಕಡೆ ಈ ಕಡೆ ಮಾಡ್ತೀವಲ್ಲ ಹಂಗೆ ಮಾಡಬಾರ್ದು. ಜಸ್ಟ್ ಪ್ರೆಸ್ ಮಾಡಬೇಕಷ್ಟ. ಕರೆಕ್ಟಾಗಿ ಲಿಮಿಟೆಡ್ ಹೀಟ್ ಇಟ್ಕೊಂಡು ನಂಬರ್ಸ್ ಎಣಿಸ್ತಾ ಇದು ಮಾಡಬೇಕು. ಒಂದು 20 ಸೆಕೆಂಡ್ಸು ಈ ಥರ, 30 ಸೆಕೆಂಡ್ಸು ಈ ಥರ ನೀವು ಇದು ಮಾಡ್ಬೋದು. ಇದು ಆ್ಯಕ್ಚುಲಿ ಬಟ್ಟೆ ಮೇಲೂ ಡಿಪೆಂಡ್ ಆಗ್ತೈತಿ. ಕಾಟನ್ ಇತ್ತಂದರೆ ಹೆಚ್ಚಿಗೆ ಹೀಟ್ ಬೇಕಾಗ್ತೈತಿ. ಆಮೇಲೆ ಸಿಲ್ಕ್ ಇತ್ತಂದರೆ ಹೀಟ್ ಜಾಸ್ತಿ ಬೇಕಾಗಂಗಿಲ್ಲ. ಕೆಲವೊಮ್ಮೆ ಐರನ್ದು ಐಡಿಯಾ ಇದ್ದವ್ರು ಮಾತ್ರ ಇದನ್ನು ಮಾಡ್ಬೋದು. ಐರನ್ ಬರೀ ಸ್ಟಿಕ್ಕರ್ನೂ ಸಿಗ್ತಾವೆ, ಅವನ್ನೂ ಕೊಡ್ತೀವಿ. ಬಟ್ ನೀವು ಹಚ್ಕೊಳ್ಳುವಾಗ ಐರನ್ ಮಾಡ್ಕೊಳಕ್ಕೆ ಹೋಗಿ ಸುಟ್ಟರೆ ಸ್ಟಿಕ್ಕರು ವೇಸ್ಟ್ ಆಗ್ತೈತಿ, ಬ್ಲೌಸು ವೇಸ್ಟ್ ಆಗ್ತೈತಿ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಹೀಟ್ ಬೇಕು ಅನ್ನೋದನ್ನು ಐಡಿಯಾ ಇಟ್ಕೊಂಡಿರ್ಬೇಕು. ಆಮೇಲೆ ಐರನ್ ಆದ ತಕ್ಷಣ ತೆಗೆದು ಬಿಡಬೇಡ್ರಿ. ಒಂದು 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಈ ಥರ ಬಿಟ್ಟರೆ ಸ್ವಲ್ಪ ಕೂಲ್ ಆಗ್ತೈತಿ. ಕೂಲ್ ಆದಮೇಲೆ ನಿಧಾನಕ್ಕೆ ತೆಗಿಬೇಕು. ನೀವು ಇಲ್ಲಿ ನೋಡ್ದಾಕತ್ತೀರಲ್ಲ ವಿಡಿಯೋ ಒಳಗೆ ಆ ಥರ. ಕೆಲವೊಮ್ಮೆ ನಮ್ಗೆ ಸ್ಟಾರ್ಟಿಂಗ್ನಾಗ ಗೊತ್ತಾಗ್ಬಿಡ್ತೈತಿ ಬರುತ್ತಾ ಇಲ್ಲ ಅಂತೇಳಿ. ಒಂದು ಸೈಡ್ ಬರಲಿಲ್ಲ ಅಂದರೆ ಬೇರೆ ಸೈಡ್ ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿ ಇತ್ತು ಅಂತ ಹೇಳಿ ಅಂದ್ಕೊಂಡು. ನಿಮ್ಗೆ ಎಂಬ್ರಾಯ್ಡ್ರಿ ಹಾಕ್ಸೋಕೆ ಇಷ್ಟ ಇಲ್ಲ ಅಂದ್ರೆ ಆಮೇಲೆ ರೇಟ್ ಜಾಸ್ತಿ ಆಗ್ತೈತಿ. ಇನ್ನು ಡಿಸೈನ್ ನಮ್ಗೆ ಯುನೀಕಾಗಿ ಬೇಕು ಅಂದರೆ ಈ ಥರದ ಡಿಸೈನ್ ನೀವು ಮಾಡಿಸ್ಕೊಡ್ಬೋದು ನಮ್ಮ ಕಡೆ. ಬಟ್ ಇದು ಸ್ಟಿಕ್ಕರ್ಸ ಕಾಸ್ಟ್ಲಿ ಇರ್ತವೆ ಫ್ರೆಂಡ್ಸ್. ಇದು ನೋಡ್ಬೋದು ನೀವು. ಇದೆರಡು ಸ್ಲೀವಿಗೆ ಇದು ಬಂದು ಬ್ಯಾಕ್ ಸೈಡ್ ಬರುತ್ತೆ. ಇದು ಆಲ್ಮೋಸ್ಟ್ ಬೋಟ್ ನೆಕ್ ಹಾಕಿದ್ರೆ ಚಲೋ ಕಾಣಿಸ್ತೈತಿ. ಇಲ್ಲಾಂದ್ರೆ ನೆಕ್ ಸ್ವಲ್ಪ ಸಣ್ಣದಾಗ್ತದೆ ಅಷ್ಟೇ. ಬೋಟ್ ನೆಕ್ಕಿಗೆ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಸೊ ನಿಮಗೂ ಯಾರಿಗಾದರೂ ಇದೇ ಥರದ ಡಿಸೈನ್ಸ್ ಬೇಕು, TTF ಪ್ರಿಂಟರ್ದು ಡಿಸೈನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಅಣ್ಣಿಗೇರಿ ಒಳಗಿರುವವರು ಬಂದು ಮಾಡಿಸ್ಕೊಳ್ಬೋದು. ನೀವು ಮಾಡ್ಕೋತೀವಂದ್ರೂ ನಾವು ಸ್ಟಿಕ್ಕರ್ಸ್ನೂ ಕೊಡ್ತೀವಿ. 250ಗೆ ಒಂದು ಸ್ಟಿಕ್ಕರ್ ಫ್ರೆಂಡ್ಸ್ ಇದು. ನಾನು ತರಿಸಿರೋದು ಅಷ್ಟೇ. ಸೊ ನಾವು ಬಲ್ಕಾಗಿ ತೊಗೊಂಡಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗ್ತೈತಿ. ಬಟ್ ಈಗ ನೀವು ಒಂದೊಂದು ತೊಗೊಂಡ್ರೆ ನಿಮ್ಗೆ 250ನೇ ಬೀಳ್ತೈತಿ. ನೀವು ಬಲ್ಕಾಗಿ ಆರ್ಡ್ರ್ ಮಾಡಿದರೆ ನಿಮ್ಗೆ ಕಡಿಮೆನೂ ಕೊಡ್ತೀವಿ. ಸೊ ನಾವು ಮಾಡಿಕೊಡ್ಬೇಕಂದ್ರೆ 300 ಆಗ್ತೈತಿ. ಇವಾಗ ಮಾಡ್ಕೋತೀವಂದರೆ 250ಗೆ ನಾವು ಈ ಥರದ ಸ್ಟಿಕ್ಕರ್ಸ್ನ ನಿಮ್ಗೆ ಕೊಡ್ತೀವಿ. ಸೊ ನಿಮ್ಗೆ ಇದು ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ. ನನಗಂತೂ ಸಖತ್ತಾಯ್ತು ಫ್ರೆಂಡ್ಸ್, ಇದು ಇಷ್ಟ ಆಯಿತು. ಅದಾದಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಯಾವಾಗ ಸ್ಟಿಚ್ ಮಾಡ್ಕೊಳ್ಬೇಕಾಗ್ತದೆ ನೋಡಬೇಕು.
ಎರಡೂ ಒಂದೇ ಕರೆ ಬರುತ್ತಾ ಅನ್ನೋದು ಡೌಟ್. ಓ ಮೊಬೈಲ್ ನಂಬರನ್ನು ಹಾಕ್ಯಾರ ಫ್ರೆಂಡ್ಸ್ ಅವರು, ನೋಡೇ ಇಲ್ಲ ನಾನು, ಹಂಗೆ ಐರನ್ ಮಾಡಿಬಿಟ್ಟಿನಿ. ಅವ್ರ ಮೊಬೈಲ್ ನಂಬರ್ ಹಾಕ್ಕೊಂಡು ಅಡ್ಡಾಡೋದಾಗ್ತೈತಿ. ಅದು ತೆಗಿಬೇಕಾಗಿತ್ತು ಅಥವಾ ಒಂದು ಏನಾದರೂ ಹಾಳಿ ಏನಾರ ಇಡಬೇಕಾಗಿತ್ತು ಫ್ರೆಂಡ್ಸ್. ಇಲ್ಲಿ ಮೊಬೈಲ್ ನಂಬರ್ ಇದಾಗ್ಬಿಟ್ಟೈತಿ, ಹೋಗಲ್ಲ ಫ್ರೆಂಡ್ಸ್ ಅದು. ಶಿಟ್. ಸೊ ನಿಮ್ಗೆ 3 ಒತ್ತಟ್ಟೆ ತೋರಿಸ್ಬೇಕಂತ ಈ ಥರ ಮಾಡ್ಕೊಂಡೆ. ನೋಡ್ಬೋದು ನೀವು ಇಲ್ಲಿ ಸಖತ್ತಾಗೈತಿ. ಬ್ಲೌಸ್ ಹೊಲಿದ್ಮೇಲಂತೂ ಇನ್ನೂ ಲುಕ್ ಕಾಣಿಸ್ತಿದ್ದು. ಯಾವಾಗ ಹೊಲಿತೀನಿ ನೋಡ್ಬೇಕು, ಬ್ಲೌಸ್ ಯಾವಾಗ ಹೊಲಿದಾಗ್ತದೆ ಅಂತ. ಆಲ್ಮೋಸ್ಟ್ ಹೊಲಿವು ಜಾಸ್ತಿ ಅದಾವು. ನನ್ನ ಬ್ಲೌಸ್ ಅಂದ ತಕ್ಷಣ ಲೇಟ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತೈತಿ. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಡಿಸೈನ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್, ನಾನು ಈ ಥರ ಡಿಸೈನು ಮಾಡ್ಕೊಡ್ತೀನಿ. ಯಾರಿಗೆ ಎಂಬ್ರಾಯ್ಡ್ರಿ ಜನ್ಮಕ್ಕೆ ಹೋಗೋ, ಯಾರಿಗೆ ಎಂಬ್ರಾಯ್ಡ್ರಿ ಕಾಸ್ಟ್ಲಿ ಆಗ್ತೈತೆ ಅನ್ನೋರು ಈ ಥರ ಡಿಸೈನ್ ಮಾಡ್ಕೊಡ್ಬೋದು. ಸಖತ್ತಾಗಿ ಕಾಣಿಸ್ತೈತಿ. ಇಷ್ಟ ನೀವು ಎಂಬ್ರಾಯ್ಡ್ರಿ ಮಾಡಿಸ್ಕೊತೀವಿ ಅಂದ್ರೆ 1000-1200 ಮಾತ್ರ ರೇಟ್ ಆಗ್ತೈತಿ. ಸೊ ಈ ಥರ ನೀವು ಈಸಿಯಾಗಿ ಮಾಡ್ಕೊಡ್ಬೋದು. ಬಟ್ ರೇಷ್ಮೆ ಸೀರೆ ಮೇಲೆ ಮ್ಯಾಚ್ ಆಗ್ತೈತಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಇದ್ರ ಮೇಲೆ ನಾರ್ಮಲ್ ಸ್ಯಾರಿ ಇರುತ್ತಲ್ಲ ಅದಕ್ಕೆಲ್ಲ ಮ್ಯಾಚ್ ಆಗ್ತೈತಿ. ಏನದು ಅದು ಚಿಟ್ಟು ಇಲ್ಲಿ ಓಪನ್ ಆಗಿರೋ ರ್ಯಾಪರ್ ಸಂಬಂಧ ಜಗಳ ಆಗತೈತಿ. ಚಾಕ್ಲೇಟ್ ಕೊಟ್ಟರೆ ಚಿಟ್ಟುಗ ದೊಡ್ಡದಾಗ ಕೊಡಬೇಕು, ಸಣ್ಣ ಕೊಡೋದೇ ಇಲ್ಲ. ಎಲ್ಲ ಚಿಟ್ಟು ತಿನ್ ಭ್ರಮೆ ಇಲ್ಲ. ನಿಂತಾಳ ಹೆಂಗೆ ನೋಡಿ. ಸೊ ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು.